ಸಮಸ್ತ ಯೂಟ್ಯೂಬ್ ಬಾಂಧವರೆಲ್ಲರಿಗೂ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇಂದಿನ ಈ ಒಂದು ಸಂಚಿಕೆಯಲ್ಲಿ ಒಂದು ವಶೀಕರಣ ತಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಒಣಗಿರುವ ನಿಂಬೆಯಿಂದ 1 ರೂಪಾಯಿ ನಾಣ್ಯ ಹಾಗೂ ಕೆಂಪು ವಸ್ತ್ರ ಹಾಗೂ ಒಣಗಿರುವ ಮೆಣಸುಗಳ ಸಹಾಯದಿಂದ ಯಾವ ರೀತಿ ನೀವು ಇಷ್ಟಪಟ್ಟಂತಹ ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ಅವರನ್ನು ವಶೀಕರಣ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ಯಾವ ರೀತಿಯ ತಂತ್ರವನ್ನು ಮಾಡೋದು ಅಂತ ಹೇಳಿ ಸಮಗ್ರವಾದ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ವೀಕ್ಷಕರೇ, ಇನ್ನು ಯಾರ್ಯಾರು ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಇರುವ ಯಾವುದೇ ಸಮಸ್ಯೆ ಇದ್ದರೂ ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರ ಮಾಡುತ್ತಾರೆ. ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ನಂಬರ್ ಇದೆ ಗುರುಗಳದು, ಅವರಿಗೆ ಕರೆ ಮಾಡಿ ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರಗಳನ್ನು ಅವರು ಮಾಡಿಕೊಡ್ತಾರೆ. ಯಾವ ರೀತಿ ತಂತ್ರ ಮಾಡೋದು ಎಲ್ಲವನ್ನ ಮಾಹಿತಿಯನ್ನು ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ವೀಕ್ಷಕರೇ, ಈ ತಂತ್ರವನ್ನು ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ. ಕೇವಲ ನೀವು ನಿಮ್ಮ ಪ್ರೀತಿಯನ್ನು ಮರಳಿ ಪಡೆಯೋದಕ್ಕಾಗಿರ್ಬೋದು, ಅಥವಾ ನೀವು ನಿಮ್ಮ ಪ್ರೀತಿಯನ್ನು ಕಳೆದುಕೊಂಡಿದ್ರೆ ಅದನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೇನೆ. ಮೊದಲನೇದಾಗಿ ವೀಕ್ಷಕರೇ, ಹೆಣ್ಣು ಮಕ್ಕಳು ಮನೆಯಲ್ಲಿ ಪೂಜೆಯನ್ನು ಮಾಡುವಂತಹ ಒಂದು ಬಹಳಷ್ಟು ಪದ್ಧತಿಗಳು ನಮ್ಮಲ್ಲಿ ಇದೆ. ಆ ರೀತಿಯಾಗಿ ಇರ್ತಕ್ಕಂತಹ ಒಂದು ಪದ್ಧತಿ ಏನಿರುತ್ತಲ್ಲ, ಹೆಣ್ಣು ಮಕ್ಕಳು ಮನೆಯಲ್ಲಿ ಪೂಜೆ ಮಾಡ್ತಕ್ಕಂತಹ ಪದ್ಧತಿಗಳೇನಿರುತ್ತಲ್ಲ, ಅದಕ್ಕೆ ಅನುಗುಣವಾಗಿ ಈ ತಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಯಾವ ರೀತಿಯ ತಂತ್ರವನ್ನು ಮಾಡೋದಪ್ಪ ಅಂತ ನೋಡೋದಾದರೆ, ಮೊದಲನೇದಾಗಿ ಒಣಗಿರುವಂತಹ 2 ನಿಂಬೆಹಣ್ಣನ್ನು ನೀವು ತಗೋಬೇಕಾಗುತ್ತೆ ವೀಕ್ಷಕರೇ. ಒಣಗಿರುವ ನಿಂಬೆಹಣ್ಣನ್ನು ತಗೋಬೇಕಾಗುತ್ತೆ. ಈ ರೀತಿಯಾಗಿರ್ತಕ್ಕಂತಹ ನೋಡಿ, ನಿಂಬೆಹಣ್ಣು ಒಣಗಿರಬೇಕು ಕಂಪ್ಲೀಟಾಗಿ, ಆಯಿತಾ. ಅದರ ಹೊರಭಾಗ ಏನಿರುತ್ತಲ್ಲ ಗಟ್ಟಿಯಾಗಿರುತ್ತೆ. ಅದರ ಮೇಲೆ 1 ನಿಂಬೆಯ ಮೇಲೆ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಾರಲ್ಲ ಅವರ ಹೆಸರನ್ನು ಬರೀರಿ. ಇನ್ನೊಂದು ನಿಂಬೆಯ ಮೇಲೆ ನೀವು ನಿಮ್ಮ ಹೆಸರನ್ನು ಬರ್ಕೊಳ್ಳಿ, ಆಯಿತಾ. ಈ ರೀತಿಯಾಗಿ 2 ಹೆಸರನ್ನು ಬರೆದುಕೊಳ್ಳಿ ವೀಕ್ಷಕರೇ. ಬರೆದುಕೊಂಡ ನಂತರದಲ್ಲಿ ಬಹಳ ವಿಶೇಷವಾಗಿ ಈ ಒಂದು ನಿಂಬೆಹಣ್ಣನ್ನು ಒಂದನ್ನು ನಿಮ್ಮ ಎಡಭಾಗದಲ್ಲಿ, ನಿಮ್ಮ ಹೆಸರನ್ನು ಬರೆದಕ್ಕಂತಹ ಒಂದು ನಿಂಬೆಹಣ್ಣನ್ನು ನಿಮ್ಮ ಎಡಕೈಯಲ್ಲಿ, ಹಾಗೆ ಇನ್ನೊಂದು ನಿಂಬೆಹಣ್ಣನ್ನು, ಅವರ ಹೆಸರು ಬರೆದಿರುವಂತಹ ನಿಂಬೆಹಣ್ಣನ್ನು ನಿಮ್ಮ ಬಲ ಕೈಯಲ್ಲಿ ಇಟ್ಟುಕೊಂಡು ಅದನ್ನು ನೀವು ಧ್ಯಾನವನ್ನು ಮಾಡಬೇಕಾಗುತ್ತೆ. ಯಾವ ರೀತಿ ಧ್ಯಾನವನ್ನು ಮಾಡಬೇಕಂದ್ರೆ, ಓಂ ನಮೋ ಚಂಡಿಯೇ ನಮಃ, ಓಂ ನಮೋ ಚಂಡಿಯೇ ನಮಃ ಅಂತ ಹೇಳಿ ಧ್ಯಾನವನ್ನು ಮಾಡಬೇಕಾಗುತ್ತೆ ವೀಕ್ಷಕರೇ. ಆ ರೀತಿಯಾಗಿ ಧ್ಯಾನವನ್ನು ಮಾಡ್ತಾ ಮಾಡ್ತಾ ನೀವು 108 ಬಾರಿ ಅದನ್ನು ಜಪ ಮಾಡಿಕೊಳ್ಬೇಕು. 108 ಬಾರಿ ಜಪವನ್ನು ಮಾಡಿದ ನಂತರದಲ್ಲಿ ಖಂಡಿತವಾಗ್ಲೂ ಕೂಡ ಈ 2 ನಿಂಬೆಹಣ್ಣನ್ನು ಬದಿಯಲ್ಲಿಟ್ಟ ನಂತರ 1 ರೂಪಾಯಿ ನಾಣ್ಯವನ್ನು ಈ ರೀತಿಯಾಗಿ ಒಂದು ಕೆಂಪು ವಸ್ತ್ರದಲ್ಲಿ ಇಟ್ಟು ನೋಡಿ, ಇಷ್ಟೇ ಚಿಕ್ಕ ಬಟ್ಟೆ ಸಾಕು. ಯಾಕಂದರೆ ಇದನ್ನು ನೀವು ಹರಿಯುವಂತಹ ನದಿಯಲ್ಲಿ ಬಿಟ್ಟು ಬರಬೇಕಾಗ್ತದೆ. ಆ ಕಾರಣಕ್ಕೋಸ್ಕರ ಅತ್ಯಾದಿ ಚಿಕ್ಕದಾದಂತಹ ಒಂದು ಬಟ್ಟೆಯನ್ನು, ಕೆಂಪು ವಸ್ತ್ರವನ್ನು ತೆಗೆದುಕೊಂಡು ಅದಕ್ಕೆ ನೀವು ಗಂಟನ್ನು ಹಾಕಬೇಕು. ಓಂ ನಮೋ ಚಂಡಿಯೇ ನಮಃ ಅಂತ ಹೇಳಿ ಜಪವನ್ನು ಮಾಡ್ತಾ ಈ ಕಾಯಿನ್ ಏನಿರುತ್ತಲ್ಲ ಅದನ್ನು ಈ ಒಂದು ಬಟ್ಟೆಯ ಒಳಗಡೆ ಸೇರಿಸ್ಕೊಂಡು ಗಂಟನ್ನು ಹಾಕ್ಕೋಬೇಕು, ಆಯಿತಾ. ಈ ರೀತಿಯಾಗಿ ಗಂಟನ್ನು ಹಾಕಿಕೊಂಡ ನಂತರದಲ್ಲಿ ಆ ಒಂದು ನಾಣ್ಯ ಏನಿರುತ್ತಲ್ಲ ಅದನ್ನು ನೀವು ಒಂದು ಹರಿಯುವಂತಹ ನದಿ ಏನಿರುತ್ತಲ್ಲ ಆ ನದಿಗೆ ಎಸಿಬೇಕಾಗುತ್ತೆ ವೀಕ್ಷಕರೇ. ಈ ರೀತಿಯಾಗಿ 1 ರೂಪಾಯಿ ನಾಣ್ಯವನ್ನು ಇಟ್ಟು ಹರಿಯುವಂತಹ ನದಿಗೆ ಎಸಿಬೇಕಾಗ್ತದೆ. ಹಾಗೆ ಒಂದು 10 ರೂಪಾಯಿಯನ್ನು ಯಾರಾದರೂ ಬಡ ಬಗ್ಗರು, ಆಯಿತಾ, ಎಲ್ಲಾದರೂ ನಿಮ್ಮ ಸುತ್ತಮುತ್ತ ಇರ್ತಾರಲ್ಲ ಅವರಿಗೆ ಒಂದು 11 ರೂಪಾಯಿ 10 ರೂಪಾಯಿಯನ್ನು ನೀವು ದಶ ಸಂಖ್ಯೆ ಬೇಡ 11 ರೂಪಾಯಿಯನ್ನು ಕೊಟ್ಟು ದಾನವನ್ನು ಕೊಡಿ. ಖಂಡಿತವಾಗ್ಲೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಅವರು ಕೂಡ ನಿಮಗೆ ಆಶೀರ್ವಾದವನ್ನು ಮಾಡ್ತಾರೆ. ಅವರ ಆಶೀರ್ವಾದದಿಂದ ಕೂಡ ನಿಮಗೆ ಈ ಒಂದು ವಶೀಕರಣ ಅನ್ನೋದು ಸುಲಭ ವಿಧಾನದಲ್ಲಿ ಆಗ್ತದೆ. ನೋಡಿ, ಈ ರೀತಿಯಾಗಿ ಭದ್ರಪಡಿಸ್ಕೊಳ್ಬೇಕು. ಪಡಿಸ್ಕೊಂಡ ನಂತರದಲ್ಲಿ ಅದನ್ನು ಒಂದು ಹರಿಯುವಂತಹ ನದಿಗೆ ಹಾಕ್ಬಿಡಿ ವೀಕ್ಷಕರೇ, ಆಯಿತಾ. ಇದರಿಂದ ಇದು ಯಾವ ಸ್ಥಳದಲ್ಲಿ ಮಾಡಬೇಕಂತ ಹೇಳಿದ್ರೆ, ಯಾವುದಾದ್ರೂ ಪುಣ್ಯ ಸ್ಥಳದಲ್ಲಿ ಮಾತ್ರ ಇದನ್ನು ಮಾಡಬೇಕು. ಎಲ್ಲೆಲ್ಲೋ ನದಿಯಲ್ಲಿ ಎಸಿಬಾರ್ದು, ಯಾವುದಾದ್ರೂ ಸಂಗಮ ಇರ್ತಕ್ಕಂತಹ ಜಾಗದಲ್ಲಿ ಮಾಡಬೇಕು. ಹಾಗೆ ಒಂದು 3 ಮೆಣಸನ್ನು ತೆಗೆದುಕೊಂಡು ನಿಮ್ಮ ಮನೆಯ ಎಡಭಾಗದಲ್ಲಿ ಒಂದು, ಬಲಭಾಗದಲ್ಲಿ ಒಂದು, ಹಾಗೂ ಮನೆಯ ಹಿಂದುಗಡೆ ಒಂದು ಎಸಿಬೇಕು. ಹಾಗೆ ನಿಮ್ಮ ಹೆಸರನ್ನು ಬರೆದಿರ್ತಕ್ಕಂತಹ ನಿಂಬೆಹಣ್ಣೇನಿರುತ್ತಲ್ಲ ಆ ನಿಂಬೆಹಣ್ಣನ್ನು ನಿಮ್ಮ ಮನೆಯ ಮುಂದೆ ಈ ರೀತಿಯಾಗಿ ಜಜ್ಜಿಬೇಕು. ಹಾಗೆ ಇನ್ನೊಂದು ನಿಂಬೆಹಣ್ಣನ್ನು ಇನ್ನೊಂದು
ಆ ಸ್ತ್ರೀ ಮನೆ ಇರ್ತದಲ್ಲ, ಆ ಸ್ತ್ರೀ ಮನೆಗೆ ಹೋಗುವಂತಹ ಜಾಗದಲ್ಲಿ, ಅವರ ಮನೆ ಹೋಗುವಂತಹ ರಸ್ತೆಯಲ್ಲಿ 3 ರಸ್ತೆ ಎಲ್ಲಿರುತ್ತಲ್ಲ, ಅವರ ಮನೆ ಹತ್ತಿರದಲ್ಲಿ ಅತ್ಯಂತ ಸಮೀಪದಲ್ಲಿರುವಂತಹ 3 ರಸ್ತೆ ಸೇರುವಂತಹ ಜಾಗದಲ್ಲಿ ಇದನ್ನು ಇಟ್ಟುಬಿಟ್ಟು ಅದರ ಮೇಲೆ ಒಂದು ಸ್ವಲ್ಪ ಕುಂಕುಮವನ್ನು ಹಾಕಿ, ಒಂದು ರೋಜಾ ಹೂವನ್ನು ಇಟ್ಟು, ಒಂದು ಮೊಟ್ಟೆಯನ್ನು ಹೊಡೆದು ಹಿಂದೆ ತಿರುಗದೆ ನೋಡಿ ಬರಬೇಕಾಗ್ತದೆ ವೀಕ್ಷಕರ. ಆ ರೀತಿಯಾಗಿ ಮಾಡ್ಕೊಂಡು ಹೋಯ್ತು ಅಂದರೆ ನೀವು ಇಷ್ಟಪಟ್ಟವರು ನಿಮ್ಮ ಹಿಂದೆ ಬರ್ತಾರೆ. ಈ ಒಂದು ತಂತ್ರವನ್ನು ನಾನು ನಿಮಗೆ ಸುಲಭ ತಂತ್ರವನ್ನು ತಿಳಿಸ್ಕೊಟ್ಟಿದ್ದೇನೆ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಡೌಟ್ ಇತ್ತು ಅಂದರೂ ಕೂಡ ನಮಗೆ ಕರೆ ಮಾಡಿ. ಬಹಳಷ್ಟು ಜನ ವಶೀಕರಣ ಕಂಪ್ಲೀಟ್ ಆಗಿದೆ, ಸಕ್ಸಸ್ ಆಗಿದೆ ಅಂತ ಹೇಳಿ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ತಮಗೆಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು ವೀಕ್ಷಕರೇ. ಇದೇ ರೀತಿಯಾಗಿ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಶೀಕರಣ ಬಿಟ್ಟು ಬೇರೆ ಏನೇ ಸಮಸ್ಯೆ ಇತ್ತು, ಪ್ರೀತಿ ಸಮಸ್ಯೆ ಇತ್ತು, ಡೈವರ್ಸ್ ಸಮಸ್ಯೆ ಏನೇ ಇದ್ರೂ ಕೂಡ ಪರಿಹಾರವನ್ನು ಈ ಮೂಲಕ ಮಾಡಿಕೊಡ್ತೇವೆ ಅಂತ ನಾನು ನಿಮಗೆ ಇಲ್ಲಿ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ. ಸರ್ವೇ ಜನಃ ಸುಖಿನೋ ಭವಂತು. ನಮಸ್ಕಾರಗಳು.